ಪಾಸ್ತಾಗಳಲ್ಲಿ ತುಂಬಾ ವೆರೈಟೀಸ್ ಆಫ್ ಪಾಸ್ತಾಗಳಿದ್ದಾವೆ, ಹೌದಲ್ವಾ? ಆದರೆ ನನ್ನ ಮಕ್ಕಳು ಬೇಕು ಅಂತ ಕೇಳಿ ಮಾಡ್ಕೊಂಡು ತಿನ್ನೋವಂಥ ಪಾಸ್ತಾ ಈ ಮ್ಯಾಕ್ರೋನಿ ಪಾಸ್ತಾ. ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ನಾನು ಏನಕ್ಕೆ ನಾನು ಮುಂಚೆ ಮಾಡ್ತಾಯಿದ್ದೆ, ಮಕ್ಳಿಗೆ ಮಾತ್ರ ಮಾಡಿಕೊಡ್ತಿದ್ದೆ, ನಾವು ತಿಂತಾರಿಲ್ಲ. ಆಮೇಲೆ ನಾನು ಟೇಸ್ಟ್ ಮಾಡೋದು ಅಂದ್ಕೊಂಡೆ ಚೆನ್ನಾಗಿದೆ, ತಿನ್ಬೋದು. ಈ ಪಾಸ್ತಾನ ಬಂದು ಬರೀ ಟಿಫನ್ನಿಗೆ ಮಾತ್ರನೇ ಅಲ್ಲ, ಲಂಚ್ ಬಾಕ್ಸ್ಗೂ ಕೂಡ ಹಾಕ್ಬೋದು. ಹಾಗೆ ಸ್ನ್ಯಾಕ್ಸ್ ಥರ, ಈವ್ನಿಂಗ್ ಸ್ನ್ಯಾಕ್ಸ್ ಥರನೂ ಇದನ್ನು ತಿನ್ಬೋದು. ಅಷ್ಟು ಚೆನ್ನಾಗಿರುತ್ತೆ. ಈ ಪಾಸ್ತಾ ಬಂದು ಚಿಕ್ಕವ್ರಿಗೆ ಮಾತ್ರನೇ ಅಲ್ಲ, ದೊಡ್ಡವ್ರಿಗೂ ಕೂಡ ಇಷ್ಟ ಆಗುತ್ತೆ. ಅಂಥ ಸೂಪರಾಗಿರೋಂಥ ಟೇಸ್ಟಿಯಾಗಿರೋಂಥ ಪಾಸ್ತಾನ ಇವತ್ತು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ, ಬನ್ನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡ ಕೈ ರುಚಿ 24. ನಾನಿಲ್ಲಿ ಪಾಸ್ತಾನ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಒಂದು ಪಾತ್ರೆಯಲ್ಲಿ ನೀರನ್ನು ಹಾಕಿ ಅದು ಕುದಿ ಬರೋವರೆಗೂ ಇದ್ದು, ಅದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಪಾಸ್ತಾ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ಒಂದು ಅರ್ಧ ಸ್ಪೂನು ಕಲ್ಲುಪ್ಪನ್ನು ಹಾಕಿ, 1 ಸ್ಪೂನು ಎಣ್ಣೆನ ಸೇರಿಸಿ ಇಲ್ಲಿ ಪಾಸ್ತಾನ ಹಾಕ್ಕೊತಾ ಇದ್ದೀನಿ. ನೋಡಿ, ಮ್ಯಾಕ್ರೋನಿ ಪಾಸ್ತಾ ಎಲ್ಲ ಹಾಕ್ಕೊಂಡ್ಮೇಲೆ ನೋಡಿ, ಒಂದು 2 ನಿಮಿಷ ಈ ಥರ ಕ್ಲೀನಾಗಿ ಕೈ ಆಡ್ಕೊಳ್ಳಿ. ಇದೆಲ್ಲ ಬೇಯೋದಕ್ಕೆ ಜಾಸ್ತಿ ಹೊತ್ತು ಟೈಮ್ ಹಿಡಿಯಲ್ಲ, ಒಂದು 2 to 5 ಮಿನಿಟ್ಸಲ್ಲೆಲ್ಲ ಆ ಪಾಸ್ತಾ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಜಾಸ್ತಿ ಬೇಯಿಸೋವಂಥ ಅವಶ್ಯಕತೆಯೂ ಇರಲ್ಲ. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ನೋಡಿ, ನೀಟಾಗಿ ಪಾಸ್ತಾ ಬೆಂದಿದೆ. ಒಂದು 2 ನಿಮಿಷ ಒಂದು 5 ನಿಮಿಷ ಅಂದ್ಕೊಳ್ಳಿ. 5 ನಿಮಿಷ ನಾನು ಚೆನ್ನಾಗಿ ಬೇಯಿಸಿದ್ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ಇದನ್ನು ಒಂದು ಸ್ಟ್ರೈನ್ ಅಪ್ ಮಾಡ್ಕೊತಾ ಇದ್ದೀನಿ. ಒಂದು ಶೋಧಿಸೋ ಅಂಥ ಜರಡಿಲಿ ಹಾಕ್ಕೊಂಡು ಇದನ್ನು ಶೋಧಿಸ್ಕೊಂಡು ಮೇಲ್ಗಡೆ ಸ್ವಲ್ಪ ತಣ್ಣೀರನ್ನ ಹಾಕ್ಕೊತಾ ಇದ್ದೀನಿ. ತಣ್ಣೀರು ಹಾಕೋ ಅವಶ್ಯಕತೆ ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿ ಪಾಸ್ತಾ ಒಂದಕ್ಕೊಂದು ಅಂಟ್ಕೊಂಡ್ಬಿಡುತ್ತೆ ಬಿಸಿನಲ್ಲಿ. ಸೊ ಅದರಿಂದ ನಾನು ಇಲ್ಲಿ ಶೋಧಿಸ್ಕೊಂಡಿದ್ದ ತಕ್ಷಣ ತಣ್ಣೀರಲ್ಲಿ ಮೇಲ್ಗಡೆ ತಣ್ಣೀರನ್ನ ಹಾಕ್ಕೊಂಡ್ಬಿಡ್ತಾ ಇದ್ದೀನಿ. ನೋಡಿ ನೀಟಾಗೆ ಇಲ್ಲಿ ಪಾಸ್ತಾ, ಮ್ಯಾಕ್ರೋನಿ ಪಾಸ್ತಾ ಬೆಂದ್ಕೊಂಡಿದೆ. ಈ ಟೈಮಲ್ಲಿ ಇಲ್ಲಿ ನಾವು ಒಂದು ಕಡೆ ಪಾತ್ರನ ಕಾಯೋದಕ್ಕಿಟ್ಟು, ಒಂದು ಬಾಣಲಿನ ಕಾಯೋದಕ್ಕಿಟ್ಟು, ಅದಕ್ಕೆ ಒಂದು 2 ಸ್ಪೂನ್ ಎಣ್ಣೆನ ಹಾಕ್ಕೊಳ್ಳಿ. ಎಣ್ಣೆ ಎಲ್ಲ ಜಾಸ್ತಿ ಹಾಕೋ ಅವಶ್ಯಕತೆ ಇಲ್ಲ ಪಾಸ್ತಾಗೆ. ಹಾಗೆ ಒಂದು ಸಣ್ಣದಾಗಿ ಹೆಚ್ಚಿರುವಂಥ 2 ಮೀಡಿಯಮ್ ಸೈಜ್ ಈರುಳ್ಳಿ, ಹಾಗೆ ಒಂದು 2 ಹಸಿಮೆಣಸಿನಕಾಯಿನ ಈ ಥರ ನಾನು ಸ್ಲೈಸಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಸಣ್ಣದಾಗಿ ಹೆಚ್ಚಿರುವಂಥ ಕ್ಯಾರೆಟು ಮತ್ತು ಹುರುಳಿಕಾಯಿನೂ ಕೂಡ ಇಲ್ಲಿ ಹಾಕ್ಕೊಂಡು ಒಂದು 5 ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೋಬೇಕು. ಓಕೆನಾ? ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ಲೇಮ್ ಕಮ್ಮಿಲೇ ಇಟ್ಕೊಳ್ಳಿ, ಜಾಸ್ತಿ ಇಟ್ಕೊಳ್ಳೋಕೆ ಹೋಗಬೇಡಿ. ನೋಡಿ, ಒಂದು 5 ನಿಮಿಷ ಫ್ರೈ ಆದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ಇಲ್ಲಿ ಮ್ಯಾಕ್ರೋನಿ ಬೇಯೋದಕ್ಕೂ ಉಪ್ಪು ಹಾಕಿರ್ತೀವಿ, ನೋಡ್ಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ. ಓಕೆನಾ? ಸ್ವಲ್ಪ ಹಾಕ್ಕೊಳ್ಳಿ. ತರಕಾರಿ, ಈರುಳ್ಳಿ ಎಲ್ಲ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಹಾಗೆ ಇಲ್ಲಿ ಚೆನ್ನಾಗಿ ಕೈ ಬಿಡ್ದಂಗೆ ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಈ ಟೈಮಲ್ಲಿ ಇಲ್ಲಿ ಒಂದು ಮೀಡಿಯಮ್ ಸೈಜ್ ಟೊಮೆಟೊನ ಈ ಥರ ಸಣ್ಣ ಪೀಸ್ಗಳನ್ನಾಗಿ ಕಟ್ ಮಾಡ್ಕೊಂಡು ಅದನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ಆಲ್ರೆಡಿ ನಾವು ಉಪ್ಪನ್ನು ಹಾಕಿರೋದ್ರಿಂದ ಟೊಮೆಟೊ ಬೇಗ ಸಾಫ್ಟ್ ಆಗಿಬಿಡುತ್ತೆ. ಇವಾಗ ತರಕಾರಿ, ಟೊಮೆಟೊ ಎಲ್ಲ ಒಟ್ಟಿಗೆ ಬೆಂದ್ಕೊಳ್ಳುತ್ತೆ. ನೋಡಿ, ಈ ಥರ ಕೈ ಬಿಡ್ದಂಗೆ ಮೀಡಿಯಮ್ ಫ್ಲೇಮಲ್ಲಿ ಅದನ್ನು ಕೂಡ ಟೊಮೆಟೊ ಹಾಕಿ ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಇಲ್ಲಿ ನಾನು 10 ರೂಪಾಯಿದು ಒಂದು ಪಾಸ್ತಾ ಮಸಾಲ ಪ್ಯಾಕೆಟ್ನ ಇಲ್ಲಿ ಹಾಕ್ಕೊತಾ ಇದ್ದೀನಿ. ನೋಡಿ, ಒಂದು 10 ರೂಪಾಯಿದು ಪಾಸ್ತಾ ಮಸಾಲ ಹಾಕ್ಕೊಂಡ್ರೆ ಸಾಕು. ನಾನು ಮ್ಯಾಗಿ ಮಸಾಲ ಹಾಕ್ತೀನಿ. ನಮ್ಮ ಮನೆಯವರು ಪಾಸ್ತಾ ಮಸಾಲ ಚೆನ್ನಾಗಿರುತ್ತಂತೆ ಅಂತ ತಂದುಕೊಟ್ಟಿದ್ರು. ಸರಿ, ಟೇಸ್ಟಲ್ಲೆಲ್ಲ ಏನು ಡಿಫ್ರೆಂಟ್ ಅಂತ ನನಗೇನು ಅನ್ನಿಸ್ತಿಲ್ಲ. ಇದು ಮ್ಯಾಗಿ ಮಸಾಲ ಹಾಕಿದ್ರೂ ಸೇಮ್ ಟೇಸ್ಟ್ ಬರುತ್ತೆ, ಹಾಗೆ ಪಾಸ್ತಾ ಮಸಾಲ ಹಾಕಿದ್ರೂ ಸೇಮ್ ಟೇಸ್ಟೇ ಇರುತ್ತೆ. ಅದರೊಳಗೆಲ್ಲ ನನಗೇನು ವೇರಿಯೇಷನ್ ಅಂತ ಅನ್ನಿಸ್ನಿಲ್ಲ. ಮ್ಯಾಕ್ರೋನಿ ಪಾಸ್ತಾ ಮಾತ್ರ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ನಿಜವಾಗ್ಲೂ. ನೋಡಿ, ಇವಾಗ ಪುಡಿಯೆಲ್ಲ ಹಾಕಿದ್ಮೇಲೆ ಒಂದು 10 ಸೆಕೆಂಡ್ ಅಷ್ಟೇ ಆ ಪೌಡ್ರನ್ನೆಲ್ಲ ಟೊಮೆಟೊ ತರಕಾರಿ ಜೊತೆ ಎಲ್ಲ ಮಿಕ್ಸ್ ಮಾಡಿಕೊಂಡು ಇಮಿಡಿಯೇಟಾಗಿ ನಾನು ಬೇಯಿಸ್ಕೊಂಡಿರೋಂಥ ಮ್ಯಾಕ್ರೋನಿ ಪಾಸ್ತಾನ ಇಲ್ಲಿ ಸೇರಿಸ್ಕೊಂಡು ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಮೇಲ್ಗಡೆ ನಮ್ಮ ಕುಕ್ಕಿಂಗ್ ಡೆಕೋರೇಷನ್ ಕ್ವೀನ್ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇಮಿಡಿಯೇಟಾಗಿ ಜಾಸ್ತಿ ಹೊತ್ತು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಇದನ್ನು ಬಿಸಿಲೇ ತಿನ್ನಬೇಕು, ಬಿಸಿಲು ತಿಂದರೆ ಮಾತ್ರ ಚೆನ್ನಾಗಿರುತ್ತೆ ಅಂತ ಏನಿಲ್ಲ. ಆರದ ಮೇಲೂ ಕೂಡ ಟೇಸ್ಟಲ್ಲಿ ಏನೂ ಡಿಫ್ರೆಂಟ್ ಇರಲ್ಲ, ಅಷ್ಟು ಚೆನ್ನಾಗಿರುತ್ತೆ ನಿಜವಾಗ್ಲೂ. ಇದು ಚಿಕ್ಕ ಮಕ್ಕಳು ಮಾತ್ರನೇ ಅಲ್ಲ, ದೊಡ್ಡವರು ಕೂಡ ಇಷ್ಟಪಟ್ಟು ತಿಂತಾರೆ. ಕೇಳಿ, ಆಲ್ ಟೈಮ್ ಫೇವ್ರೇಟ್ ಆಗಿಬಿಡುತ್ತೆ. ನಿಮ್ಮ ಮನೆಯಲ್ಲಿ ಇದೇ ಪ್ರೊಸೀಜರಲ್ಲಿ ಮಾಡಿ ನೋಡಿ. ಇಲ್ಲಿ ನಾನು ಫೈನಲಾಗಿ ನಾನು ಇಲ್ಲಿ ಫ್ಲೇಮ್ನ ಆಫ್ ಮಾಡಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಆದಮೇಲೆ ಒಂದು ಪ್ಲೇಟಿಗೆ ಸರ್ವ್ ಮಾಡ್ತಾಯಿದ್ದೀನಿ. ಟೇಸ್ಟ್ ಹೆಂಗಿತ್ತು ಅಂದರೆ ನಾನು ಹೇಳಲ್ಲ, ನೀವು ಮಾಡಿ. ನಾನು ಯಾವುದೇ ರೆಸಿಪಿ ಮಾಡಿದ್ರು ಫಸ್ಟು ನೀವು ಟ್ರೈ ಮಾಡಿ, ಆಮೇಲೆ ನನಗೆ ಕಮೆಂಟ್ ಮಾಡಿ ಅಂತ. ಅದಕ್ಕೆ ನಾನು ಪ್ರತಿ ಸಲ ಹೇಳ್ತಾ ಇರ್ತೀನಿ. ನನಗೆ ಯೂಟ್ಯೂಬಲ್ಲಿ ಒಳ್ಳೆ ಸಪೋರ್ಟ್ ಮಾಡ್ತಾಯಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈ ವಿಡಿಯೋನೆಲ್ಲ ಯಾರು ನೋಡ್ತಾ ಇದ್ದೀರಾ ಅವರೆಲ್ಲರಿಗೂ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ಹೀಗೆ ನಾನು ವಿಡಿಯೋನ ವಾಚ್ ಮಾಡ್ತಾಯಿರಿ, ಹಾಗೆ ನನಗೆ ಸಪೋರ್ಟ್ ಮಾಡಿ. ನಿಮ್ಗೆ ಯಾವುದಾದ್ರೂ ರೆಸಿಪೀಸ್ ಬೇಕು ಅಂದರೆ ನಾನು ಯಾವುದಾದ್ರೂ ವಿಡಿಯೋ ಒಂದು ಕಮೆಂಟನ್ನು ಮಾಡಿ, ನಾನು ಆ ರೆಸಿಪಿನ ಟ್ರೈ ಮಾಡಿ ಹಾಕ್ತೀನಿ. ಹಾಗೆ ಅಲ್ಲಿ ನಿಮ್ಮ ಹೆಸರನ್ನ ಮೆನ್ಷನ್ ಮಾಡ್ತೀನಿ. ಓಕೆನಾ? ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಹೀಗೆ ನಾನು ವಿಡಿಯೋನ ವಾಚ್ ಮಾಡ್ತಾಯಿರಿ. ಇನ್ನೂ ಯಾರೆಲ್ಲ ನನ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಫಸ್ಟ್ ನೋಟಿಫಿಕೇಷನ್ ಬಂದು ನಿಮಗೆ ಸೇರುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಅಂತ ತಿಳಿಸ್ತಾ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ಹಾಗೆ ನನ್ನೆಲ್ಲ ಯೂಟ್ಯೂಬರ್ಸ್ಗೆ ಹಾಗೆ
ನನ್ನ ಫಾಲೋ ಮಾಡ್ತಾ ಇರೋವಂಥ ನನ್ನ ಫಾಲೋವರ್ಸ್ಗೆ ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ ನನಗೆ ಇಷ್ಟು ಜನ ಫಾಲೋವರ್ ಆಗ್ತಾರೆ, ನನ್ನ ವೀಡಿಯೋನೂ ವಾಚ್ ಮಾಡ್ತಾರೆ ಅಂತ ನನಗೆ ನಂಬಿಕೆನೇ ಇರಲಿಲ್ಲ. ಥ್ಯಾಂಕ್ ಯು. ಲವ್ ಯು ಆಲ್. ಟೇಕ್ ಕೇರ್. ಬೈ ಬಾಯ್.